Fifth standard environmental studies. Lesson 4 community games. ಸಮುದಾಯ ಕ್ರೀಡೆಗಳು. ಈಗ ಸಮುದಾಯವನ್ನ ನೋಡಿದ್ವಿ, ಸಮುದಾಯ ಕ್ರೀಡೆಗಳನ್ನ ನೋಡೋಣ. ಸಮುದಾಯ ಕ್ರೀಡೆಗಳನ್ನ ನೋಡೋಣ ಮತ್ತ ಇದಕ್ಕೆ ಸಂಬಂಧಪಟ್ಟಂತಹ ವಿವಿಧ ಶಾಲೆಗಳ ಪ್ರವೇಶ ಪರೀಕ್ಷೆಯಲ್ಲಿ ಕೇಳಲಾದಂತಹ ಪ್ರಶ್ನೆ ಮತ್ತ ಅದಕ್ಕೆ ಸಂಬಂಧಪಟ್ಟಂತಹ ಉತ್ತರಗಳನ್ನು ನೋಡೋಣ. Questions asked in various residential school exams. Next, ಮತ್ತ ಒಂದಿಷ್ಟು ಚಟುವಟಿಕೆ ಎಲ್ಲವನ್ನ ನೋಡೋಣ. ಯಾವ ತರ ಕ್ವಶನ್ಸ್ ಯಾವ ತರ ಇರ್ತಾವಂತ ನೋಡ್ಕೊಳ್ರಿ ಇಲ್ಲಿ. An example of an indoor game is, ಕನ್ನಡದೊಳಗಂದ್ರ ಒಳಾಂಗಣ ಆಟಕ್ಕೆ ಉದಾಹರಣೆ. Identify the adventurous game shown in the following picture. ಇದ ಪಿಕ್ಚರ್ ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ರಿ. ಈ ಪಿಕ್ಚರ್ ಬುಕ್ ನಿಂದ ತಗೊಂಡು ಕೊಟ್ರ ನೋಡ್ರಿ. ನೆಕ್ಸ್ಟ್ ಅದ ಕನ್ನಡದೊಳಗಿದು. ಈ ಕೆಳಗಿನ ಚಿತ್ರದಲ್ಲಿ ಇರುವ ಗ್ರಾಮೀಣ ಸಾಹಸ ಕ್ರೀಡೆಯನ್ನ ಗುರುತಿಸಿ. ಇಲ್ಲ ಆಪ್ಷನ್ ಕೊಟ್ರ ನೋಡೋಣ. ಟೋಟಲ್ ನಂಬರ್ ಆಫ್ ಪ್ಲೇಯರ್ಸ್ ಇನ್ ಅ ಫುಟ್ಬಾಲ್ ಟೀಮ್. ಕನ್ನಡದಾಗ ನೋಡ್ರಿ, ಫುಟ್ಬಾಲ್ ಆಟದ ತಂಡವೊಂದರಲ್ಲಿರುವ ಒಟ್ಟು ಆಟಗಾರರ ಸಂಖ್ಯೆ ಎಷ್ಟು? ಆಪ್ಷನ್ಸ್. ನೀವೇನ್ ಮಾಡ್ರಿ ಅಂದ್ರ ಈ ತರಹದ ಕ್ವಶನ್ ಬರ್ತಾವು ಅಂತ ನಿಮ್ಗೆ ಗೊತ್ತಾತಲ್ಲ, ಇವನ್ನ ಒಂದ್ ಯಾವ್ದಾರ ನೋಟ್ಬುಕ್ ನಲ್ಲಿ ಬರೆದಿಟ್ಕೊಳ್ರಿ. ನಿಮ್ ಮುಂದೆ ಯೂಸ್ ಆಗತ್ತ. ಎಕ್ಸಾಮ್ಗೆ ನೀವೇನ್ರ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ, ರಾಣಿ ಚೆನ್ನಮ್ಮ ವಸತಿ ಶಾಲೆ, ಸೈನಿಕ ಶಾಲೆ, ಈಗ ನವೋದಯ ಪರೀಕ್ಷೆಗೂ EVS ಅನ್ನ ಇಟ್ರ, ಎನ್ವಿರಾನ್ಮೆಂಟಲ್ ಸ್ಟಡೀಸ್ ಪರಿಸರ ಅಧ್ಯಯನವನ್ನ ಇಟ್ರಂತ. ಹಂಗಾಗಿ ನಿಮ್ಗೆ ಯೂಸ್ ಆಗತ್ತಿದ. ಕ್ವಶನ್ ತುಂಬಾ ಈಸಿ ಅದಾವ, ಅಷ್ಟೇನು ಡಿಫಿಕಲ್ಟ್ ಅನಿಸ್ತೈತ ಇದು. ಈ ಪಾಠ ಕೇಳ್ರಿ ಗೊತ್ತಾಗತ್ತ. ನೆಕ್ಸ್ಟ್ ಎಲ್ಲೆಲ್ಲೇ ಇದು ಬರುತ್ತಾ ಅಲ್ಲೇ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ಇವನ್ನ ಕ್ವಶನ್ಸ್ ಅನ್ನ ಸಂದರ್ಭಕ್ಕೆ ಅನುಸಾರವಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ. ಈ ವಿಡಿಯೋವನ್ನ ಪೂರ್ತಿ ನೋಡ್ರಿ, ನೀವು ಈ ಪಾಠಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ಕ್ವಶನ್ ಆನ್ಸರ್ ಮಾಡ್ತೀರಿ. ಲೆಸನ್ 4 community games. The community has given rise to games to relax and spend free time. People have made games a means. ಅಂದ್ರ ತಮ್ಮ ಬಿಡುವಿನ ಸಮಯವನ್ನ ಕಳೆಯಲು ಮತ್ತ ಸ್ವಲ್ಪ ಆರಾಮವನ್ನ ತೆಗೆದುಕೊಳ್ಳಲು ಅವರು ಕ್ರೀಡೆಗಳನ್ನ ಕಂಡುಕೊಂಡ್ರು. ಗೇಮ್ಸ್ ಬಿಲ್ಡ್ ದ ರಿಲೇಶನ್ಶಿಪ್ ಅಮಂಗ್ ದ ಇಂಡಿವಿಜುವಲ್ ಇನ್ ಅ ಕಮ್ಯುನಿಟಿ. ಆಟಗಳು ಸಮುದಾಯದಲ್ಲಿ ಸಂಬಂಧಗಳ ಅಭಿವೃದ್ಧಿಯನ್ನ ಮಾಡುತ್ತವೆ. It provides an opportunity for elders and youngsters of the community to play together. ಇವರು ಹಿರಿಯರು ಮತ್ತು ಚಿಕ್ಕವರು, ಹಿರಿಯರು ಮತ್ತು ಕಿರಿಯರು ಒಟ್ಟುಗೂಡಿ ಆಟವಾಡಲು, ಜೊತೆಗೂಡಿ ಆಟವಾಡಲು ಆಟಗಳು ಒಂದು ವೇದಿಕೆಯನ್ನ ನಿರ್ಮಾಣ ಮಾಡಿಕೊಡುತ್ತವೆ. Games are nothing but activities that people have formed for entertainment and physical exercises. ಬೌದ್ಧಿಕ ವ್ಯಾಯಾಮ ಮತ್ತು ಚಟುವಟಿಕೆಯನ್ನ ಮನರಂಜನೆಯನ್ನ ನೀಡಲು ಮಾಡಿರುವಂತಹದೇ ಆಟಗಳಾಗಿವೆ. ಬೌದ್ಧಿಕ ವ್ಯಾಯಾಮ ಮತ್ತು ಮನರಂಜನೆಯನ್ನ ನೀಡುವಂತಹ ಚಟುವಟಿಕೆಗಳು ಆಟಗಳಾಗಿವೆ. ಗೇಮ್ಸ್ ಆರ್ nothing but activities that people have formed for entertainment and physical exercise. ಆಟಗಳು ಎಂದರೆ ಚಟುವಟಿಕೆಗಳು, ಜನರು ಆಡುವಂತಹ ಚಟುವಟಿಕೆಗಳು. ಇದರಲ್ಲಿ ಮನರಂಜನೆ ಮತ್ತು ಬೌದ್ಧಿಕ ಸಾಮರ್ಥ್ಯ ಇರುತ್ತದೆ. This has
definitely increase the harmony in the community by being responsible for all to play and enjoy together. ಎಲ್ಲರೂ ಸೇರಿ ಆಟ ಆಡಿ ಎಲ್ಲರೂ ಸಹಕಾರ ಮನೋಭಾವದಿಂದ ಆಡುವಂತಹ ಆಟ ಆಗಿವೆ, ನಲಿಯುವ ಚಟುವಟಿಕೆಗಳಾಗಿವೆ ಅಂತ. ಎಂಜಾಯ್, ನಲಿಯುವ ಚಟುವಟಿಕೆಗಳಾಗಿವೆ. ನೆಕ್ಸ್ಟ್ ನೋಡ್ರಿ, ಸಂಡೇ ಈಸ್ ಅ ಹಾಲಿಡೇ ಟು ಸ್ಕೂಲ್. ಭಾನುವಾರ ಶಾಲೆಗೆ ರಜಾ ದಿನ ಇದೆ. ಯು ಆರ್ ಇನ್ ಅ ಹಾಲಿಡೇ ಮೂಡ್. ನೀವು ರಜದ ಮೂಡ್ ನಲ್ಲಿದ್ದೀರಿ, ರಜದ ಸಡಗರದಲ್ಲಿದ್ದೀರಿ. ಹೌ ವಿಲ್ ಯು ಸ್ಪೆಂಡ್ ಯುವರ್ ಟೈಮ್ ಆನ್ ಹಾಲಿಡೇ? ನೀವು ರಜವನ್ನ ಹೇಗೆ ಕಳೆಯುತ್ತೀರಿ? ರೈಟ್ ಆಲ್ ದಟ್ ಯು ವಿಲ್ ಡೂ ಆನ್ ದಟ್ ಡೇ. ಇದನ್ನೆಲ್ಲವನ್ನ ನೀವು ಬರೆಯಿರಿ ಅಂತ ಹೇಳ್ಯಾರ. ನೋಡೋಣ ಯಾವ ತರ ಅಂದ್ರ, ಸ್ವಲ್ಪ ಹಂಗ ಹಿಂಟ್ಸ್ ಕೊಡ್ತೀನಿ. ನೀವು ಯಾವ ತರ ಕಳೀತೀರಿ ರಜೆಯನ್ನ ಅದನ್ನ ಇಲ್ಲಿ ಬರೀರಿ. ಐ ವಿಲ್ ಹೆಲ್ಪ್ ಮೈ ಪೇರೆಂಟ್ಸ್ ವಿತ್ ಸಮ್ ಹೌಸ್ ಹೋಲ್ಡ್ ವರ್ಕ್. ನಾನು ನನ್ನ ಕುಟುಂಬದವರಿಗೆ ಮನೆ ಕೆಲಸದಲ್ಲಿ ಸಹಾಯ ಮಾಡುತ್ತೇನೆ. ದೆನ್ ಐ ವಿಲ್ ಪ್ಲೇ ವಿತ್ ಮೈ ಫ್ರೆಂಡ್ ಅಂಡ್ ಸ್ಪೆಂಡ್ ಸಮ್ ಟೈಮ್ ರೀಡಿಂಗ್ ಸ್ಟೋರಿ ಬುಕ್ಸ್. ನಾನು ನನ್ನ ಸ್ನೇಹಿತರೊಂದಿಗೆ ಸ್ವಲ್ಪ ಆಟ ಆಡುತ್ತೇನೆ ಮತ್ತು ಒಂದಿಷ್ಟು ಕಥೆ ಬುಕ್ಗಳನ್ನ ಓದುತ್ತೇನೆ. ಇನ್ ದ ಆಫ್ಟರ್ನೂನ್, ಮಧ್ಯಾಹ್ನ, ಐ ವಿಲ್ ಹ್ಯಾವ್ ಲಂಚ್ ಅಂಡ್ ಟೇಕ್ ಸಮ್ ರೆಸ್ಟ್. ಮಧ್ಯಾಹ್ನದ ಊಟವನ್ನ ಮಾಡಿ ಸ್ವಲ್ಪ ಸಮಯ ವಿಶ್ರಾಂತಿ ತೆಗೆದುಕೊಳ್ಳುತ್ತೇನೆ. ಇನ್ ದ ಈವ್ನಿಂಗ್, ಮತ್ತ ಸಾಯಂಕಾಲ, ಐ ವಿಲ್ ಗೋ ಫಾರ್ ವಾಕ್ ಅಂಡ್ ಪ್ಲೇ ಔಟ್ಡೋರ್ ಗೇಮ್ಸ್. ನೋಡ್ರಿ, ಇಲ್ಲೇ ಔಟ್ಡೋರ್ ಗೇಮ್ಸ್. ಯಾಕಂದ್ರ ಈ ಕಾನ್ಸೆಪ್ಟ್ ಮೇಲೆ ಕ್ವಶನ್ ಬಂದೈತಿ ಅದಕ್ಕೆ. ಇನ್ ದ ಈವ್ನಿಂಗ್ ಐ ವಿಲ್ ಗೋ ಫಾರ್ ಅ ವಾಕ್ ಅಂಡ್ ಪ್ಲೇ ಔಟ್ಡೋರ್ ಗೇಮ್ಸ್. ನಾನು ಸಾಯಂಕಾಲ ನಡೆಯಲು ಹೋಗುತ್ತೇನೆ ಮತ್ತು ಒಂದಿಷ್ಟು ಹೊರಾಂಗಣ ಆಟಗಳನ್ನ ಆಡುತ್ತೇನೆ. ಅಟ್ ನೈಟ್ ಐ ವಿಲ್ ಹ್ಯಾವ್ ಡಿನ್ನರ್ ವಿತ್ ಮೈ ಫ್ಯಾಮಿಲಿ. ರಾತ್ರಿ ನಾನು ನನ್ನ ಕುಟುಂಬದೊಂದಿಗೆ ಊಟವನ್ನ ಮಾಡುತ್ತೇನೆ. ಅಂಡ್ ವಾಚ್ ಅ ಲಿಟಲ್ ಟೆಲಿವಿಷನ್. ಫೈನಲಿ, ಈ ಟೆಲಿವಿಷನ್ ಅನ್ನ ನೀವು ನೋಡದೆ ಇದ್ರೂ ನಡೆಯುತ್ತಾ, ನೀವು ನೋಡ್ತೀರಿ ಅನ್ನೋದಕ್ಕ ಕೊಟ್ಟೈತಿ. ನೋಡ್ರಿ, ಒಳ್ಳೆ ಪ್ರೋಗ್ರಾಮ್ಸ್ ಇರೋ ಸಂಡೇ, 10 ನಿಮಿಷ 15 ನಿಮಿಷ ಅಷ್ಟ. ಫೈನಲಿ ಐ ವಿಲ್ ಗೋ ಟು ಬೆಡ್ ಹ್ಯಾಪಿಲಿ. ನಂತರ ನಾನು ಆರಾಮಾಗಿ ಮಲ್ಕೊಳಕ ಹೋಗ್ತೀನಿ. ಸರಿನಾ? ನೆಕ್ಸ್ಟ್, ಅಮಂಗ್ ದೀಸ್ ಐಡೆಂಟಿಫೈ the activity which will give you more happiness. Is there a game in it? ಇದರಲ್ಲಿ ಆಟಗಳಿವೆಯೇ? among these identify activity which will give you more happiness. ನೋಡ್ರಿ, then observe the list given below. ಇಲ್ಲೇ ಒಂದಿಷ್ಟು ಲಿಸ್ಟ್ ಗಳನ್ನ ಕೊಟ್ಟರ. Pick the uses of games from the list and write. ಆಟದ ಉಪಯೋಗಗಳೇನು ಅವುಗಳನ್ನ ಕೆಳಗೆ ಬರೆಯಿರಿ ಅಂತ ಹೇಳ್ಯಾರ. ಸಂತೋಷ ಸಿಗುತ್ತಾ? ಹ್ಯಾಪಿನೆಸ್, ಇಲ್ಲೇ ನೋಡ್ರಿ, ಸಂತೋಷ ಹ್ಯಾಪಿನೆಸ್ ಸಿಗುತ್ತಾ? ಅದಾ ರೈಟಿಂಗ್ ಆಟದಿಂದ ರೈಟಿಂಗ್ ಸ್ಕಿಲ್ ಇಂಪ್ರೂವ್, ಅದಕ್ಕೆ ಬೇರೆ ಆಕ್ಟಿವಿಟಿ ಬೇಕು. ಡೆವಲಪ್ಮೆಂಟ್ ಆಫ್ ಇಂಟೆಲಿಜೆನ್ಸ್, ಬುದ್ಧಿಶಕ್ತಿ ಬೆಳವಣಿಗೆ ಆಗುತ್ತೆ ಆಟದಿಂದ. ಸರಿ. ಕೋಆಪರೇಷನ್, ಸಹಕಾರ ಮನೋಭಾವ ಬೆಳೆಯುತ್ತಾ. ಮನರಂಜನೆ ದೊರೆಯುತ್ತಾ. ಎಂಟರ್ಟೈನ್ಮೆಂಟ್ ಸಿಗುತ್ತಾ. ಕಾಂಪಿಟೇಟಿವ್ ಸ್ಪಿರಿಟ್, ಸ್ಪರ್ಧಾ ಮನೋಭಾವ ಬೆಳೆಯುತ್ತಾ. ಇದು ಹೌದು. ಆಟಿಟ್ಯೂಡ್ ಟು ಅಕ್ಸೆಪ್ಟ್ ಬೋತ್ ಸಕ್ಸಸ್ ಅಂಡ್ ಫೇಲ್ಯೂರ್ ಕ್ವಾಲಿಟಿ, ಹೌದು, ಸೋಲು ಮತ್ತು ಗೆಲುವನ್ನ ಸಮವಾಗಿ ಸ್ವೀಕರಿಸುವ ಮನೋಭಾವ ಬೆಳೆಯುತ್ತಾ. ಹಂಗರ್ ಈಸ್ ಪೆಸಿಫೈಡ್, ಹಸಿವು ನಿವಾರಣೆ ಆಗಲ್ಲ, ಹಸಿವು ಜಾಸ್ತಿ ಆಗುತ್ತ. ಪ್ರೊಡಕ್ಷನ್ ಆಫ್ ಎನ್ವಿರಾನ್ಮೆಂಟ್, ಇಲ್ಲೇ ಅದು ಬರಲ್ಲ. ಫಿಸಿಕಲ್ ಎಕ್ಸರ್ಸೈಸ್, ದೈಹಿಕ ಕಸರತ್ತು ಆಗುತ್ತಾ. ಫ್ರೆಂಡ್ಶಿಪ್ ಬೆಳೆಯುತ್ತಾ, ಸ್ನೇಹ ಬೆಳೆಯುತ್ತಾ. ನಾಲೆಜನು ಬೆಳೆಯುತ್ತಾ, ಆಟದಿಂದ ಬೆಳೆಯಲ್ಲ ಅಂತಲ್ಲ, ನಾಲೆಜನು ಬೆಳೆಯುತ್ತಾ. ಇವು ಎಷ್ಟನ್ನ ಇಲ್ಲಿ ಬರೀರಿ. ನೆಕ್ಸ್ಟ್, observe these picture.
These people do this every day without fail. ಇವುಗಳನ್ನ ಈ ಜನರು ಯಾವುದೇ ಕಾರಣಕ್ಕೂ ಬಿಡದೆ ದಿನಾಲು ಮಾಡುತ್ತಾರೆ. ರೈಟ್ ವಾಟ್ ದೀಸ್ ಪೀಪಲ್ ಆರ್ ಡೂಯಿಂಗ್. ಈ ಜನಗಳು ಏನು ಮಾಡುತ್ತಿದ್ದಾರೆ ಅದನ್ನ ಬರೀರಿ ಅಂತ ಹೇಳ್ಯಾರ. ಇವ್ರೇನ್ ಮಾಡ್ತಾ ಇದಾರಪ್ಪ? ಯೋಗ ಯೋಗ ಮಾಡ್ತಾ ಇದ್ದಾರೆ. ಡೂಯಿಂಗ್ ಯೋಗ. ಈ ಕಡೆ ಜಿಮ್ ಮಾಡ್ತಾ ಇದ್ದಾರೆ ಇವರು. ಜಿಮ್. ಈ ಕಡೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ನೃತ್ಯವನ್ನ ಮಾಡ್ತಾ ಇದ್ದಾರೆ. ಈ ಕಡೆ ನೋಡ್ರಿ, ಪ್ಲೇಯಿಂಗ್ ಫುಟ್ಬಾಲ್. ಇವರು ಫುಟ್ಬಾಲ್ ಆಡುತ್ತಿದ್ದಾರೆ. ಫುಟ್ಬಾಲ್ ಪ್ಲೇಯಿಂಗ್. ಇವರು ಫುಟ್ಬಾಲ್ಗೆ ಫುಟ್ಬಾಲ್ ಅಂತಾರೆ. ಕಾಲು ಚೆಂಡಾಟ. ಫುಟ್ಬಾಲ್ ಅನ್ನ ಆಡುತ್ತಿದ್ದಾರೆ. ನೆಕ್ಸ್ಟ್ ನೋಡ್ರಿ, ಫಿಸಿಕಲ್ ಅಂಡ್ ಮೆಂಟಲ್ ಹೆಲ್ತ್ ವಿಲ್ ಬಿ ಡೆವಲಪ್ಡ್ if games, yoga and physical exercise are done as per the need regularly. ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಸುಧಾರಣೆ ಆಗುತ್ತಾ ಆಟದಿಂದ, ಯೋಗದಿಂದ ಅಥವಾ ದೈಹಿಕ ವ್ಯಾಯಾಮದಿಂದ. ದಿನಾಲು ಟೈಮ್ ಸರಿಯಾಗಿ ಮಾಡಬೇಕು ನಾವು. ಬೈ ಪ್ರಾಕ್ಟಿಸಿಂಗ್ ದೀಸ್, ಇವುಗಳನ್ನ ಮಾಡುವುದರಿಂದ ದೇರ್ ವಿಲ್ ಬಿ ಕೋಆರ್ಡಿನೇಷನ್ ಬಿಟ್ವೀನ್ ಮಸಲ್ಸ್ ಅಂಡ್ ನರ್ವ್ಸ್. ಮಸಲ್ಸ್ ಮಾಂಸಖಂಡಗಳು ಮತ್ತು ನರನಾಡಿಗಳಿಗೆ ಒಳ್ಳೆಯ ಸಂಬಂಧ ಬೆಳೆಯುತ್ತ, ಸಹಕಾರ ಉಂಟಾಗುತ್ತ, ರಕ್ತ ಪರಿಚಲನೆ ಅಭಿವೃದ್ಧಿ ಆಗುತ್ತ. The body will be strong and the weight of the body can be maintained. ನಮ್ಮ ದೇಹ ಸದೃಢವಾಗಿ, ನಮ್ಮ ದೇಹದ ತೂಕ ಸಮಸ್ಥಿತಿಗೆ ಬರುತ್ತ. The body will also look beautiful. ನೋಡ್ರಿ, ಬ್ಯೂಟಿಫುಲ್. ಇದು ಬೇಕು, ಎಲ್ಲರಿಗೂ ಬೇಕು. ಅದ್ರ ಸಲುವಾಗಿ ಸೌಂದರ್ಯವರ್ಧಕಗಳನ್ನ ಬಳಸೋದು ಅಥವಾ ಇಂಥವನ್ನ ಮಾಡ್ತಾರ. ಅದಕ್ಕೆ ಇದು ನ್ಯಾಚುರಲ್ ಬ್ಯೂಟಿ ಅಲ್ಲ. ನೀವ್ ಇದನ್ನ ಮಾಡ್ಬಿಟ್ರೆ ಸಾಕು, ಆರಾಮಾಗಿ. ಏನೇನೋ 108 ಸೌಂದರ್ಯವರ್ಧಕಗಳದಾವು. ಅದರಿಂದಾನು ಸೌಂದರ್ಯವರ್ಧಕಗಳನ್ನ ಬಳಸಿನೂ ಸೌಂದರ್ಯ ಬೆಳೆಯುತ್ತ. ಇದನ್ ಮಾಡಿದ್ರ ಸೌಂದರ್ಯವರ್ಧಕಗಳಿಗೆ ಸಾವಿರಾರು ರೂಪಾಯಿ ಖರ್ಚು ಮಾಡೋದಕ್ಕಿಂತ ಇದು ಡೈಲಿ ಒಂದು ಹಾಫ್ ಆನ್ ಅವರ್, 15 minutes 20 minutes ಮಾಡ್ಬಿಟ್ರಿ ಅಂದ್ರ ಅಂತವೇನು ಬೇಕಾಗೋದಿಲ್ಲ. If it has a good physical structure, okay, it increase our self confidence. ನೋಡ್ರಿ, ಯೋಗ, ಆಟ, ದೈಹಿಕ ವ್ಯಾಯಾಮ ವ್ಯಕ್ತಿಯ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನ ಬಿಲ್ಡ್ ಮಾಡುತ್ತಾ. ಫ್ರೀ ಟೈಮ್ ವಿಲ್ ಬಿ ಯುಟಿಲೈಸ್ಡ್ ಬೆನಿಫಿಷಿಯಲಿ. ಇದು ಇಂಪಾರ್ಟೆಂಟ್. ಅಂದ್ರ ಫ್ರೀ ಟೈಮ್ ಇತ್ತಂದ್ರ ಅದು ಒಳ್ಳೆಯ ರೀತಿಯಲ್ಲಿ ಉಪಯೋಗ ಆಗುತ್ತ ಅಂತ. ವಿ ಕ್ಯಾನ್ ಬಿ ಆಕ್ಟಿವ್ ಅಂಡ್ ಹ್ಯಾಪಿ ಆಲ್ವೇಸ್. ನಾವು ಯಾವಾಗಲೂ ಸಂತೋಷವಾಗಿ ಆರಾಮಾಗಿರ್ತೀವಿ. ಆಸ್ ಗೇಮ್ಸ್ ಗಿವ್ ಎಂಟರ್ಟೈನ್ಮೆಂಟ್ ಅಂಡ್ ಹ್ಯಾಪಿನೆಸ್. ಆಟಗಳು ನಮಗೆ ಮನರಂಜನೆ ಮತ್ತು ಸಂತೋಷವನ್ನ ನೀಡುತ್ತವೆ. ತುಂಬಾ ಚೆನ್ನಾಗಿ ಕೊಟ್ರು ನೋಡ್ರಿ ಇದನ್ನ. ಥಿಂಕ್, ವಾಟ್ ಕೈಂಡ್ ಆಫ್ ಪ್ರಾಬ್ಲಮ್ ವಿಲ್ ಅ ಪರ್ಸನ್ ಹೂ ಡಸ್ ನಾಟ್ ಇಂಡಲ್ಜ್ ಇನ್ ಫಿಸಿಕಲ್ ಆಕ್ಟಿವಿಟೀಸ್ ಹ್ಯಾವ್? ದೈಹಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳದ ಮನುಷ್ಯನಲ್ಲಿ ಯಾವ ತೊಂದರೆಗಳು ಉಂಟಾಗಬಹುದು? ಲೇಜಿನೆಸ್ ಬರುತ್ತಾ? ಏನ್ ಬಿಡು ಅಂತಂತಂದು ಲೇಜಿನೆಸ್ ಬೆಳೆಯುತ್ತ. ವಾಟ್ ಸ್ಟೆಪ್ ಶುಡ್ ಅ ಹೆವಿ ಪರ್ಸನ್ ಫಾಲೋ ಟು ಲೂಸ್ ವೇಟ್ ಅಕಾರ್ಡಿಂಗ್ ಟು ಯು? ವಾಕಿಂಗ್. ಅವನು ವಾಕಿಂಗ್ ಮಾಡಿದ್ರ ಹೆವಿ ಪರ್ಸನ್ ಸ್ವಲ್ಪ ದೇಹ ತೂಕ ಕಡಿಮೆ ಆಗುತ್ತ. ಆರ್ ಓನ್ಲಿ ವಿ ಬೆನಿಫಿಟೆಡ್ ಫ್ರಮ್ ಗೇಮ್ಸ್? ಕ್ರೀಡೆಗಳಿಂದ
ನಮಗೆ ಮಾತ್ರ ಪ್ರಯೋಜನವಾಗುವುದೇ ಇಲ್ಲ, ದೇಶಕ್ಕ ವಿದೇಶಕ್ಕ ಅಂದ್ರ ದೇಶಗಳಿಗೂ ರಾಜ್ಯಗಳಿಗೂ ಪ್ರಯೋಜನ ಐತಿ. ಏನಂದ್ರ ರಾಜ್ಯದ ನಡುವೆ ಸಂಬಂಧಗಳ ವೃದ್ಧಿ ಆಗುತ್ತ, ಸಹಕಾರ ಮನೋಭಾವ ಬೆಳೆಯುತ್ತ, ಇಲ್ಲಿಯ ಜನರು ಅಲ್ಲಿಗೆ, ಅಲ್ಲಿಯ ಜನರು ಇಲ್ಲಿಗೆ ನೋಡಕ್ ಬರ್ತಾರ ಆಟವನ್ನ, ದೇಶಕ್ಕೂ ಹೋಗ್ತಾರ ಫ್ಯಾನ್ಸ್. ಹಂಗಾಗಿ ಅಲ್ಲೇನೋ ದೇಶದ ಅಭಿವೃದ್ಧಿಗೆ ಹೆಲ್ಪ್ ಆಗುತ್ತ. ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಗೇಮ್ಸ್ ನೋಡ್ರಿ, ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಗೇಮ್ಸ್, ಇಲ್ಲಿ ಕ್ವಶನ್ ಬಂದೈತಿ ನಿಮ್ಗ. ಹೆಲ್ಪ್ ಟು ಬಿಲ್ಡ್ ಫ್ರೆಂಡ್ಶಿಪ್ ಕೋಆಪರೇಷನ್ ವಿತ್ ಅದರ್ ಸ್ಟೇಟ್ಸ್ ಅಂಡ್ ಕಂಟ್ರೀಸ್, ಬೇರೆ ರಾಜ್ಯಗಳೊಂದಿಗೆ ಮತ್ತು ದೇಶಗಳೊಂದಿಗೆ ಸಂಬಂಧಗಳ ವೃದ್ಧಿ ಆಗುತ್ತ. ಹೆಲ್ಪ್ ಟು ಇಂಪ್ರೂವ್ ಬಾಂಡ್ ಬಿಟ್ವೀನ್ ಡಿಫರೆಂಟ್ ಕಂಟ್ರೀಸ್. ಹೌದಾ? ಎಸ್. ರೈಟ್ ದ ನೇಮ್ ಆಫ್ ಫ್ಯೂ ಇಂಟರ್ನ್ಯಾಷನಲ್ ಗೇಮ್ಸ್. ಇಂಟರ್ನ್ಯಾಷನಲ್ ಗೇಮ್ಸ್ ಫುಟ್ಬಾಲ್ ಹೌದು, ಕ್ರಿಕೆಟ್, ಫುಟ್ಬಾಲ್, ಹಾಕಿ, ಟೆನ್ನಿಸ್, ಬಾಸ್ಕೆಟ್ಬಾಲ್, ವಾಲಿಬಾಲ್, ಬ್ಯಾಡ್ಮಿಂಟನ್, ಟೇಬಲ್ ಟೆನ್ನಿಸ್, ಗಾಲ್ಫ್, ಅಥ್ಲೆಟಿಕ್ಸ್, ಇನ್ನೂ ಹಲವಾರು ಅದಾವು. ಸ್ವಲ್ಪನ್ನ ಕೊಟ್ಟಿನಿ ನಾನಿಲ್ಲಿ, ಸರಿನಾ? ನೆಕ್ಸ್ಟ್, ಸ್ಟಿಕ್ ಅ ಪಿಕ್ಚರ್ ಆಫ್ ಇಂಡಿಯಾ ಪ್ಲೇಯಿಂಗ್ ಅಂಡ್ ಎನಿ ಗೇಮ್ ವಿತ್ ಅನದರ್ ಕಂಟ್ರಿ ದ ಸ್ಪೇಸ್ ಪ್ರೊವೈಡೆಡ್ ಬಿಲೋ. ಭಾರತ ಮತ್ತು ಬೇರೆ ದೇಶದೊಂದಿಗೆ ಆಡುತ್ತಿರುವ ಒಂದು ಚಿತ್ರವನ್ನ ಇಲ್ಲಿ ಅಂಟಿಸಿ ಅಂತ ಹೇಳ್ಯಾರ. ಈ ಜಾಗದಲ್ಲಿ ಅದನ್ನ ಅಂಟಿಸಿ. ಈಗ ಇವನ್ ನೋಡೋಕ್ಕಿಂತ ಪೂರ್ವದಲ್ಲಿ ಇದಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ಕ್ವಶನ್ ಗಳನ್ನ ನೋಡ್ಕೊಂಡು ಬರೋಣ. ವಸತಿ ಶಾಲೆಯಲ್ಲಿ ಕೇಳಿರುವಂತ ಒಂದಿಷ್ಟು ಕ್ವಶನ್ ನೋಡ್ರಿ. ಆನ್ ಎಕ್ಸಾಂಪಲ್ ಆಫ್ ಇಂಡೋರ್ ಗೇಮ್ ನೋಡ್ರಿ, ಫುಟ್ಬಾಲ್ ಔಟ್ಡೋರ್ ಗೇಮ್, ಕ್ರಿಕೆಟ್ ಔಟ್ಡೋರ್ ಗೇಮ್, ಹಾಕಿ ಔಟ್ಡೋರ್ ಗೇಮ್, ಟೆನ್ನಿಸ್, ಟೇಬಲ್ ಟೆನ್ನಿಸ್ ಇಂಡೋರ್ ಗೇಮ್. ಎಷ್ಟು ಈಸಿ ಐತಲ್ವಾ? ನೋಡ್ರಿ, ಮುರಾರ್ಜಿ ಪರೀಕ್ಷೆಯಲ್ಲಿ ಕೇಳಿರುವಂತಹ ಪ್ರಶ್ನೆ, ವಸತಿ ಶಾಲೆ ಪ್ರವೇಶ ಪರೀಕ್ಷೆಯಲ್ಲಿ ಕೇಳಿರುವಂತಹ ಪ್ರಶ್ನೆ ನೋಡ್ರಿ. ಒಳಾಂಗಣ ಆಟಕ್ಕೆ ಉದಾಹರಣೆ, ಕನ್ನಡದೊಳಗ ಒಳಾಂಗಣ ಆಟಕ್ಕೆ ಉದಾಹರಣೆ ಯಾವುದು? ಟೇಬಲ್ ಟೆನ್ನಿಸ್. ನೆಕ್ಸ್ಟ್ ನೋಡ್ರಿ, ಇದನ್ನ ನೆಕ್ಸ್ಟ್ ನೋಡೋಣ. ಇನ್ನೊಂದು ಇಲ್ಲಿ ಕೇಳ್ಯಾರ ನೋಡ್ರಿ, ಟೋಟಲ್ ನಂಬರ್ ಆಫ್ ಪ್ಲೇಯರ್ಸ್ ಇನ್ ಅ ಫುಟ್ಬಾಲ್ ಟೀಮ್ 11 ಪ್ಲೇಯರ್ಸ್ ಇರ್ತಾರ. ಫುಟ್ಬಾಲ್ ಬಂದಿತ್ತಲ್ಲ, ಫುಟ್ಬಾಲ್ ಆಟದ ತಂಡವೊಂದರಲ್ಲಿರುವ ಒಟ್ಟು ಆಟಗಾರರ ಸಂಖ್ಯೆ 11. ನೆಕ್ಸ್ಟ್ ನೋಡ್ರಿ, ಸಿ ದೀಸ್ ಪಿಕ್ಚರ್, choose the name from the list given below and write. ಇಲ್ಲಿ ಕೆಳಗಡೆ ಹೆಸರನ್ನ ಕೊಟ್ರ ಅದನ್ನ ನೋಡಿ ಬರಿಬೇಕು. ರಿವರ್ ರಾಫ್ಟಿಂಗ್, ಮೌಂಟೇನರಿಂಗ್, ಸ್ಕೈ ಡೈವಿಂಗ್, ರಾಕ್ ಕ್ಲೈಂಬಿಂಗ್, ಮೌಂಟ್ ಸೈಕ್ಲಿಂಗ್. ನೋಡ್ರಿ, ತೆಪ್ಪದಾಟ, ಪರ್ವತಾರೋಹಣ, ಆಕಾಶ ನೆಗೆತ, ಪರ್ವತ ಚಾರಣ, ಪರ್ವತ ಕಾಲು ಬಂಡಿ. ಹೆಸರು ನೋಡ್ರಿ, ಪರ್ವತ ಕಾಲು ಬಂಡಿ ಅಂತಿದ. ಇದು ಅಕ್ಕರಿಗೆ ಗೊತ್ತಾಗತ್ತ ಏನಿದು? ಒಂದೇದು ರಿವರ್ ರಾಫ್ಟಿಂಗ್, ತೆಪ್ಪದಾಟ. ಇದು ರಿವರ್ ರಾಫ್ಟಿಂಗ್, ರಿವರ್ ರಾಫ್ಟಿಂಗ್. ಓಕೆ, ನೆಕ್ಸ್ಟ್ ಒಂದು ಮುಗೀತು. ಮೌಂಟೇನರಿಂಗ್, ಇದು ಮೌಂಟೇನರಿಂಗ್. ನೆಕ್ಸ್ಟ್ ಪರ್ವತ ಚಾರಣ, ಇದು ಮೌಂಟೇನರಿಂಗ್, ಪರ್ವತ. ಸ್ಕೈ ಡೈವಿಂಗ್ ಎಲ್ಲೈತಿ? ಸ್ಕೈ ಡೈವಿಂಗ್ ಇದು ನೋಡ್ರಿ, ಅಂದ್ರೆ ಸ್ಕೈ ಡೈವಿಂಗ್, ಆಕಾಶ ಜಿಗಿತ, ಆಕಾಶ ನೆಗಿತ, ಸ್ಕೈ ಡೈವಿಂಗ್ ಆಯ್ತು. ನೆಕ್ಸ್ಟ್ ಮೌಂಟ್ ಸೈಕ್ಲಿಂಗ್, ಪರ್ವತ ಕಾಲು ಬಂಡಿ ಅಂತ ನೋಡ್ರಿ. ಮೌಂಟ್ ಸೈಕ್ಲಿಂಗ್ ಇಲ್ಲಿದೆ, ಮೌಂಟ್ ಸೈಕ್ಲಿಂಗ್. ಯಾವ್ದಾವ್ದಾತೀಗ? ಮೌಂಟ್ ಸೈಕ್ಲಿಂಗ್ ಆಯ್ತು, ಸ್ಕೈ ಡೈವಿಂಗ್ ಆಯ್ತು, ರಾಕ್ ಕ್ಲೈಂಬಿಂಗ್ ಒಂದು. ನೆಕ್ಸ್ಟ್ ಪರ್ವತ ಚಾರಣ, ರಾಕ್ ಕ್ಲೈಂಬಿಂಗ್ ಇದಾಗತ್ತ. ಹಂಗಂದ್ರೆ ರಾಕ್ ಕ್ಲೈಂಬಿಂಗ್,
ಮೌಂಟೇನರಿಂಗ್. ಇದು ಮೌಂಟೇನರಿಂಗ್. ಮೌಂಟೇನರಿಂಗ್. ಎಸ್, ಮೌಂಟೇನಿಯರಿಂಗ್. ಮೌಂಟೇನರಿಂಗ್. ಓಕೆ, ಎಸ್, ಎಲ್ಲವೂ ಆಯ್ತು. Don't you feel like saying, wow, when you see these pictures, these are also games. They are called adventure games. ಸಾಹಸ ಕ್ರೀಡೆಗಳು. ಅಡ್ವೆಂಚರ್ ಗೇಮ್ಸ್ ಅಂದ್ರೆ ಸಾಹಸ ಕ್ರೀಡೆಗಳು. ಅಬ್ಬಾ, ಎಷ್ಟು ಚೆನ್ನಾಗಿ ಸಾಹಸದಿಂದ ಆಡ್ತಾ ಇದಾರಲ್ಲ ಅಂತ. ನೋ ದಿಸ್, ಸಾಹಸ ಕ್ರೀಡೆಗಳನ್ನ ಆಡ್ಬೇಕು ಅಂತಂದ್ರ ಇದನ್ನ ಒಂದಿಷ್ಟು ನೋಡ್ಕೊಳ್ರಿ ಅಂತ ಹೇಳ್ಯಾರ. ತುಂಬಾ ಚೆನ್ನಾಗಿ ಕೊಟ್ರಿ ಇದನ್ನ. ಗೇಮ್ಸ್ which provide excitement and spatial experience with a spatial physical competence are called adventure games. ಅಂದ್ರ ಒಂಥರ ಉತ್ಸಾಹ, ಕುತೂಹಲ ಮತ್ತ ಒಂದು ಬೇರೆ ರೀತಿಯ ಅನುಭವವನ್ನ ನೀಡುವಂತಹ ವಿಭಿನ್ನ ದೈಹಿಕ ಸಾಮರ್ಥ್ಯವನ್ನ ಹೊಂದಿರುವಂತಹ ಆಟ ಸಾಹಸ ಕ್ರೀಡೆಗಳಾಗಿವು. These games often challenge to reach the goal in not so common situation. ಇವುಗಳಲ್ಲಿ ಗೆಲ್ಲುವುದು, ಸೋಲುವುದು ಸಾಮಾನ್ಯ ಸ್ಥಿತಿಯಲ್ಲಿ, ಅಂದ್ರೆ ಇವುಗಳಲ್ಲಿ ಗುರಿ ಮುಟ್ಟುವುದು ಅಷ್ಟು ಸುಲಭವಾಗಿರಲ್ಲ ಅಂತ. These games need a lot of preparation. ಈ ಆಟಗಳಿಗೆ ಅಂದ್ರೆ ಅಡ್ವೆಂಚರ್ ಗೇಮ್ಸ್ ಗಳಿಗೆ ಬಹಳಷ್ಟು ಅಭ್ಯಾಸ ಬೇಕು, ಪ್ರಯತ್ನ ಬೇಕು. These games need a lot of preparation. ಸ್ಪೀಡ್, ವೇಗ, ಸ್ಕಿಲ್, ಕೌಶಲ, ಟ್ರೈನಿಂಗ್, ತರಬೇತಿ ಬೇಕು. ಫಿಸಿಕಲ್ ಎಕ್ಸರ್ಸೈಸಿಂಗ್, ದೈಹಿಕ ವ್ಯಾಯಾಮ ಬೇಕು. ಟು ಮೀಟ್ ದ ನ್ಯೂ ಚಾಲೆಂಜ್, ಹೊಸ ಸವಾಲನ್ನ ಮುಟ್ಟಲು, ಇಟ್ ಹ್ಯಾಸ್ ಟು ಆಫರ್, ಹೊಸ ಸವಾಲನ್ನ ತೆಗೆದುಕೊಳ್ಳಲು ಈ ಸಾಹಸ ಕ್ರೀಡೆಗಳು ಒಂದು ವೇದಿಕೆಯನ್ನ ಕಲ್ಪಿಸ್ತವು ಅಂತ. ಸಚ್ ಅ ಗೇಮ್ ಪ್ರೊವೈಡ್ ಅ ಲಾಟ್ ಆಫ್ ಹ್ಯಾಪಿನೆಸ್. ಇಂತಹ ಆಟಗಳು ಬಹಳಷ್ಟು ಸಂತೋಷವನ್ನ ನೀಡುತ್ತವೆ. ಡಿಟರ್ಮಿನೇಷನ್ ಟು ಫೇಸ್ ದ ಡೇಂಜರ್ಸ್. ಆಘಾತಗಳನ್ನ ಇಲ್ಲಿ ಆಘಾತಗಳು ಸಂಭವಿಸ್ತವು ಅಂತ ನೋಡ್ರಿ. ಡಿಟರ್ಮಿನೇಷನ್ ಟು ಫೇಸ್ ಡೇಂಜರ್ಸ್, ಮುಂದ ಆಘಾತಗಳನ್ನ ಕಂಡು ಹಿಡಿಯೋದ, ಇಲ್ಲಿ ಆಘಾತಗಳದವು ಅದನ್ನ ತಿಳಿಸ್ತವೆ ಇವು. ಮೆಂಟಲ್ ಸ್ಟೆಬಿಲಿಟಿ, ಮಾನಸಿಕ ಸಮತೋಲನ. ಫಿಸಿಕಲ್ ಫಿಟ್ನೆಸ್, ದೈಹಿಕ ಸಮತೋಲನದಲ್ಲಿರೋದು, ಫಿಟ್ ಆಗಿರೋದು. ಎಂಟರ್ಟೈನ್ಮೆಂಟ್, ಮನರಂಜನೆ. ಬಟ್ ದೇ ಆರ್ ಡೆಫಿನೆಟ್ಲಿ ಡೇಂಜರಸ್ ಗೇಮ್. ಆದರೆ ಇವು ನಿಜವಾಗಿಯೂ ಸ್ವಲ್ಪ ಬೇರೆ ಪರಿಣಾಮಗಳನ್ನ ಬೀರುವಂತ ಆಟಗಳಾಗಿರ್ತವು. ಅದಕ್ಕ ಹೇಳ್ಯಾರಲ್ಲ ಫಸ್ಟ್ಗೆ, ಸರಿಯಾದ ತರಬೇತಿ ತಗೊಳ್ರಿ, ಸರಿಯಾಗಿ ವ್ಯಾಯಾಮ ಮಾಡ್ರಿ, ಆನಂತರ ಇಂತಹ ಗೇಮ್ಗಳನ್ನ ಆಡ್ರಿ. ಒಂದಿಷ್ಟು ಕಾಷನ್ ಗಳನ್ನ ಕೊಟ್ರಿ ಇಲ್ಲಿ. ಹ್ಯಾನ್ಸ್ ದ ಕಾಷನ್ ಗಿವನ್ ಬಿಲೋ ಹ್ಯಾವ್ ಟು ಬಿ ಫಾಲೋಡ್. ಏನೇನ್ ಕಾಷನ್ಸ್ ನೋಡ್ರಿ. should not participate in such games without proper training. ನಿಮ್ಗ ವಿತೌಟ್ ಪ್ರಾಪರ್ ಟ್ರೈನಿಂಗ್ ಇಲ್ದ, ಗೈಡೆನ್ಸ್ ಇಲ್ದ, ತರಬೇತಿ ಇಲ್ದ, ಮಾರ್ಗದರ್ಶನ ಇಲ್ದ ಇಂತಹ ಗೇಮ್ಗಳಿಗೆ ತೊಡಗಿಕೊಳ್ಳಬೇಡಿ. ಈಗ ಸ್ವಿಮ್ಮಿಂಗ್ಗೆ ನಾನು ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತಂದು ಹೆಸರು ಕೊಟ್ಟು ಅವ್ನ್ ಸ್ವಿಮ್ಮಿಂಗ್ ಮಾಡಾಕ ಬರಲ್ಲ ಅಂತಂದ್ರ, ಈಜು ಸ್ಪರ್ಧೆಗೆ ಹೆಸರು ಕೊಟ್ಟಾರ ಯಾರೋ, ಅವ್ರಿಗೆ ಸ್ವಿಮ್ಮಿಂಗ ಬರಲ್ಲ ಅಂತಂದ್ರ ನೀರೊಳಗೆ ಬಿದ್ದು
ಆಳವಾಗಿತ್ತಂದ್ರೆ ಇನ್ನೇನು ಗೋವಿಂದ ಆಗ್ಬಿಡ್ತಾರ ಅವರು, ಶಿವನ್ ಪದ ಸೇರ್ತಾರ. ಹಂಗಾಗಿ ಒಳ್ಳೆಯ ತರಬೇತಿ ಮಾರ್ಗದರ್ಶನ ಇದ್ದಂತ ಆಟದಲ್ಲಿ ಭಾಗವಹಿಸಿ ಅಂತ ಹೇಳ್ಯಾರ. ಬಿಫೋರ್ ಪಾರ್ಟಿಸಿಪೇಟಿಂಗ್ ಇನ್ ಸಚ್ ಗೇಮ್ಸ್ all the necessary special equipment have to be procured and required skill have to be developed. ಆ ಆಟಕ್ಕೆ ಯಾವ ಕೌಶಲ ಬೇಕು ಆ ಕೌಶಲಗಳನ್ನ ಬೆಳೆಸಿಕೊಳ್ಳಿ, ಆ ಬೇಕಾದಂತಹ ಸಾಧನಗಳನ್ನ ಪಡೆದುಕೊಳ್ಳಿ. have to behave with a lot of patience, ಅಂದ್ರೆ ತಾಳ್ಮೆ ಇರಬೇಕು. ಇಂಥ ಆಟಗಳಲ್ಲಿ ಸ್ವಲ್ಪ ತಾಳ್ಮೆ ಇರಬೇಕು. ಅಂಡ್ ರೆಸ್ಪಾನ್ಸಿಬಿಲಿಟಿ, ತಾಳ್ಮೆ ಮತ್ತು ಜವಾಬ್ದಾರಿಯನ್ನ ಬೆಳೆಸಿಕೊಳ್ಳಿ. ಸಿಚುವೇಶನ್ ವಿಲ್ ಹ್ಯಾವ್ ಟು ಬಿ ಹ್ಯಾಂಡಲ್ಡ್ ವಿತ್ ಅಡೆಕ್ವೇಟ್ಲಿ, ಅಂದ್ರ ಈ ಸಂದರ್ಭವನ್ನ ಅಲ್ಲಿ ಆಡ್ತಾ ಇರುವಂತಹ ಸಂದರ್ಭದಲ್ಲಿ ಸೋಲಾಗಬಹುದು, ಗೆಲುವಾಗಬಹುದು, ಅಂತಹ ಸಂದರ್ಭವನ್ನ ಸಮರ್ಪಕವಾಗಿ ನಿಭಾಯಿಸಿಕೊಂಡು ಹೋಗಬೇಕಾದಂತಹ ಮನಸ್ಥಿತಿಯನ್ನ ಬೆಳೆಸಿಕೊಳ್ಳಿ ಅಂತ. must prepare well ahead and gain sufficient experience to face the threat, harm, danger of such adventurous games. By practicing well to face the challenges, ಸಾಹಸ ಕ್ರೀಡೆಗಳ ಸಂದರ್ಭದಲ್ಲಿ ಬರುವ ಅಪಾಯ, ಹಾನಿ ಮತ್ತು ಆಪತ್ತುಗಳನ್ನ ಭಾಗವಹಿಸುವ ಕ್ರೀಡಾಳುಗಳು ಕುಲಂಕಷವಾಗಿ ಅಭ್ಯಾಸ ಮಾಡಿ ಅವುಗಳನ್ನ ಎದುರಿಸಲು ಅನುಭವವನ್ನ ಪಡೆದು ಬೇಕಾದ ತಯಾರಿ ಮತ್ತು ತರಬೇತಿಯನ್ನ ಪಡೆಯದಿರಬೇಕು. ಹೌದು. should participate in the game with cooperation of the team. ತಂಡದ ಸಹಕಾರದೊಂದಿಗೆ ಕ್ರೀಡೆಯಲ್ಲಿ ಪಾಲ್ಗೊಳ್ಳಬೇಕು. ಎಲ್ಲಪ್ಪ ನಾನು ಒಬ್ನ ಹೋಗಿ ಎಲ್ಲ ಆಟ ಮುಗಿಸ್ಬಿಡ್ತೀನಿ ಅಂತ ಹೋಗಿ ಕ್ರಿಕೆಟ್ ಆಡ್ತಾ ಇದ್ರ ಅಂತ ಇಟ್ಕೊಳ್ರಿ, ಒಬ್ಬ ಆಟಗಾರ ಚೆನ್ನಾಗಿ ಆಡ್ತಾನ ಅಂತಾರ ಇಟ್ಕೊಳ್ಳೋಣ. ಅವನ ಜೊತೆ ಆಡೋರು ಚೆನ್ನಾಗಿ ಆಡ್ಲಿಲ್ಲ, ಇಲ್ಲ ಅವನಂದ್ರೆ ಇವಂಗ್ ಇಷ್ಟ ಇಲ್ಲ, ಆ ಸಂದರ್ಭದಲ್ಲಿ ಕೋಆರ್ಡಿನೇಷನ್ ಬರಲ್ಲ, ಹಂಗಾಗಿ ಸೋತ ಹೋಗ್ಬಿಡ್ತಾರ, ರನ್ ಕಡಿಮೆ ಹೊಡಿತಾರ. ಹಿಂಗ ಇಲ್ಲೊಂದಿಷ್ಟು ಕೊಟ್ರ ನೋಡ್ರಿ. Here are given a few picture of the native adventurous game. ಈ ಸ್ಥಳೀಯವಾಗಿ ಆಡುವಂತ ಒಂದಿಷ್ಟು ಆಟಗಳನ್ನ ಕೊಟ್ರ ಅವನ ಚಿತ್ರ ನೋಡ್ರಿ. ಇಲ್ಲಿ ಏನ್ ಮಾಡ್ತಾ ಇದಾರೆ, ಕಲ್ಲು ಎತ್ತಾ ಇದಾರೆ, ಸ್ಟೋನ್ ಲಿಫ್ಟಿಂಗ್. ಪೈಲ್ವಾನ್ರು ನೋಡ್ರಿ ಹೆಂಗದಾರ ಅವರು, ಈ ಪೈಲ್ವಾನ್ರು ಕಲ್ಲನ್ನ ಎತ್ತಾ ಇದಾರೆ, ಜನಗಳು ಸೇರ್ಯಾರ ಅದನ್ನ ನೋಡಕ. ಈ ಕಡೆ ಬಂಡಿಯನ್ನ ಎತ್ತಾ ಇದಾರನ, ಬಂಡಿಯನ್ನ ಎತ್ತಾ ಇದ್ದಾರೆ, ಬಂಡಿ. ಇಲ್ಲೇ ಹಗ್ಗ ಜಗ್ಗಾಟ, ಕುಸ್ತಿ, ಇದು ಕುಸ್ತಿ ಇವು. ಓಕೆ, ಇದಾ ಚಿತ್ರನ ಕ್ವಶನ್ ಕೇಳಿದ್ರು ನೋಡ್ರಿ. ಇದೇ ಚಿತ್ರವನ್ನ ಕೊಟ್ರಲ್ಲಿ, ಹೌದಾ? ಇದಕ್ಕ ಮಲ್ಲಗಂಬ ಅಂತ ಹೇಳ್ತಾರ. ಮಲ್ಲಗಂಬ, ಮಲ್ಲಗಂಬದ ಆಟ, ಮಲ್ಲಕಂಬ, ಮಲ್ಲಗಂಬ. ಇಲ್ಲೇ ತೆಪ್ಪದ ಆಟ ಆಡ್ತಾ ಇದ್ದಾರೆ. ದೋಣಿಯ ನದಿಯಲ್ಲಿ ದೋಣಿಯ ಸ್ಪರ್ಧೆಯನ್ನ ಏರ್ಪಡಿಸ್ಯಾರ. ನೋಡಿದ್ರ ಚಿತ್ರವನ್ನು ನೋಡಿದ್ರ ಗೊತ್ತಾಗತ್ ನಿಮ್ಗ. ಇವನ್ನ ಅಂದ್ರ ಇದೇ ಹೆಸರಿಂದ ಕರೀತಾರ ಅಂತಲ್ಲ, ಒಂದಿಷ್ಟು ಹೆಸರುಗಳು ಸ್ಥಳೀಯವಾಗಿ ಬೇರೆ ಬೇರೆನೇ ಇರ್ತವೆ. ಇವು ಇದಕ್ ಬೇರೆ ಅಂತ ಅನ್ಬೋದು, ಇದಕ್ ಬೇರೆ ಅನ್ಬೋದು. ಇದಕ್ ಕುಸ್ತಿ ಒಂದ್ ಕಡೆ ಅಂದ್ರ ಮತ್ ಬೇರೆ ಕಡೆ ಕುಸ್ತಿನ ಅಂತಿರ್ತಾರ, ಬೇರೆ ಬೇರೆನ ಅಂತಿರ್ತಾರ. ಹಾಗಾಗಿ ನೋಡ್ರಿ, ಕಲೆಕ್ಟ್ ಅಂಡ್ ರೈಟ್ ದ ಡೀಟೇಲ್ ಆಫ್ ಎನಿ ಅಡ್ವೆಂಚರ್ ಗೇಮ್ ನೌನ್ ಟು ಯುವರ್ ಫ್ಯಾಮಿಲಿ ಮೆಂಬರ್ಸ್. ನಿಮ್ಮ ಕುಟುಂಬದ ಸದಸ್ಯರಿಗೆ ಗೊತ್ತಿರುವಂತಹ ಸ್ಥಳೀಯವಾಗಿ ಆಡುವಂತಹ ಸಾಹಸದ ಆಟಗಳ ಬಗ್ಗೆ ಬರೆಯಿರಿ ಅಂತ ಹೇಳ್ಯಾರ. ಅದಕ್ಕೊಂದ್ 2 ಲೈನ್ ಬರೀರಿ, ಇಲ್ಲಿ ಒಂದ್ 4 ಲೈನ್ ಅನ್ನ. ನೆಕ್ಸ್ಟ್ ಇಲ್ಲೇ ಮಲ್ಲಗಂಬ ಇದನ್ನ ಕೇಳ್ಯಾರ ಅಂತ ಹೇಳ್ತಲ್ಲ ಕ್ವಶನ್ ನೋಡ್ರಿ, ಹೌದಾ? ಐಡೆಂಟಿಫೈ ಅಡ್ವೆಂಚರಸ್ ಗೇಮ್, ಹೌದಾ? ಸಾಹಸ ಗೇಮ್ ಶೋನ್ ಇನ್ ದ ಫಾಲೋಯಿಂಗ್ ಪಿಕ್ಚರ್. ಯಾವ್ದಿದು? ಮಲ್ಲಗಂಬ, ಹೌದಾ? ನೋಡ್ರಿ ಎಷ್ಟು ಈಸಿ ಕೇಳ್ಯಾರ. ಸೇಮ್ ಕ್ವಶನ್ ಕೇಳ್ಯಾರ. ಇಲ್ಲೇ ಈ ಕೆಳಗಿನ ಚಿತ್ರದಲ್ಲಿ ಗ್ರಾಮೀಣ ಸಾಹಸ ಕ್ರೀಡೆಯನ್ನ ಗುರುತಿಸಿ. ಮಲ್ಲಗಂಬ ನೋಡ್ರಿ. ನೆಕ್ಸ್ಟ್ ಇದನ್ನ ಬರಿತೀರಾ? ಡೂ ಯು ನೋ ದಿಸ್?
The highest peak in the world, Mount Everest, was first scaled by Edmund Hillary and Tenzing Norgay. ಎಡ್ಮಂಡ್ ಹಿಲರಿ ಮತ್ತ ತೇನ್ಸಿಂಗ್ ನೋರ್ಗೆ ಅನ್ನೋರು ಮೌಂಟ್ ಎವರೆಸ್ಟ್ ಅನ್ನ ಏರಿದ್ರು. 8848 ಮೀಟರ್ಸ್ ಇರುವಂತಹ ಮೌಂಟ್ ಎವರೆಸ್ಟ್ ಅನ್ನ ಮೊದಲಿಗೆ ಎಡ್ಮಂಡ್ ಹಿಲರಿ ಅಂಡ್ ತೇನ್ಸಿಂಗ್ ನೋರ್ಗೆ ಅವರು ಹತ್ತಿದರು ಮೊದಲಿಗೆ. Bachendri Pal was the first Indian woman to scale Mount Everest. ನೋಡಿ, ಬಚೇಂದ್ರಿ ಪಾಲ್ ಅವರು ಮೌಂಟ್ ಎವರೆಸ್ಟ್ ಅನ್ನ ಏರಿದಂತಹ ಮೌಂಟ್ ಎವರೆಸ್ಟ್ ಪರ್ವತವನ್ನ ಏರಿದಂತಹ ಪ್ರಥಮ ಭಾರತೀಯ ಮಹಿಳೆಯಾಗಿದ್ದಾರೆ. Native adventure game reflect our culture, but they are being overshadowed by the advent of new technology like TV, internet. ಈ ಟಿವಿ ಇಂಟರ್ನೆಟ್ ಬಂದಿರೋದ್ರಿಂದ ಸ್ಥಳೀಯ ಸಾಹಸ ಕ್ರೀಡೆಗಳು ಮರೆಯಾಗುತ್ತಿವೆ. Wrestling game is an existing right from the time of the Maharaja of Mysore. Even to this day, it has remained a part of the Dasara games. ಕುಸ್ತಿ ಕ್ರೀಡೆಯು ಕುಸ್ತಿ ಕ್ರೀಡೆಯು ಮೈಸೂರು ಮಹಾರಾಜರ ಕಾಲದಿಂದಲೂ ಬಂದಿದ್ದು ಇಂದಿಗೂ ದಸರಾ ಕ್ರೀಡೆಯ ಒಂದು ಭಾಗವಾಗಿ ಉಳಿದುಕೊಂಡಿದೆ. ದಸರಾ ಕ್ರೀಡೆಯಲ್ಲಿ ಕುಸ್ತಿಯನ್ನ ಆಡಿಸ್ತಾರ. ಸೈಕ್ಲಿಂಗ್, ಸ್ವಿಮ್ಮಿಂಗ್, brisk walking and yoga are some very good practices. This help to improve your health, improve one's health. ಇದರಿಂದ ಆರೋಗ್ಯ ಉತ್ತಮಗೊಳ್ಳುತ್ತದೆ ಅಂತ. ಸೈಕಲ್ ತುಳಿಯೋದು, ಸ್ವಿಮ್ಮಿಂಗ್ ಅಂದ್ರೆ ಈಜುವುದು, ಬಿರುಸಾಗಿ ನಡೆಯುವುದು, ಬ್ರಿಸ್ಕ್ ವಾಕಿಂಗ್ ಅಂತಾರ ಅದಕ್ಕೆ. ಯೋಗಾಭ್ಯಾಸ ಗೊತ್ತು ನಿಮ್ಗೆ. ಇವುಗಳನ್ನೆಲ್ಲ ಮಾಡಿ ದೇಹವನ್ನ ಆರೋಗ್ಯವಾಗಿಟ್ಕೊಳ್ರಿ ನೀವು. ಇದಿಷ್ಟು ಈ ವಿಡಿಯೋದಲ್ಲಿ. ಮತ್ತ ಎಲ್ಲಾ ಕ್ವಶನ್ಸ್ ಅನ್ನು ನೋಡ್ತು ಕೇಳಿದಂತಹ ಇತ್ತೀಚೆಗೆ ವಸತಿ ಶಾಲೆಯ ಪ್ರವೇಶ ಪರೀಕ್ಷೆಯಲ್ಲಿ ಕೇಳಿದಂತಹ ಪ್ರಶ್ನೆಗಳನ್ನು ತೋರಿಸ್ತು, ಆನ್ಸರ್ ಅನ್ನು ಹೇಳುತ್ತು, ಡೀಟೇಲ್ ಆಗಿ ಪಾಠವನ್ನ ಹೇಳುತ್ತು. ಏನಾದ್ರೂ ಡಿಫಿಕಲ್ಟಿ ಇದ್ರೆ ಕಮೆಂಟ್ ಮಾಡಿ. ಇದಿಷ್ಟು ಈ ವಿಡಿಯೋದಲ್ಲಿ. ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗೈತಿ ಅನ್ಕೋತೀನಿ. ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗಿತ್ತು ಅಂದ್ರೆ ಒಂದು ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಾವು ಅಪ್ಲೋಡ್ ಮಾಡೋ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕನ್ ಅನ್ನು ಒತ್ತಿ. ಮುಂದಿನ ವಿಡಿಯೋದಲ್ಲಿ ಲೆಸನ್ 5 ನ್ಯಾಚುರಲ್ ರಿಸೋರ್ಸಸ್ ಅನ್ನ ನೋಡೋಣ. ತುಂಬಾ ಇಂಪಾರ್ಟೆಂಟ್ ಲೆಸನ್ ಇದು. ಇದನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ.